ಇಂಟ್ರೆಸ್ಟ್ ಆ ಕೆರೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತನಾ ಚೆನ್ನಾಗಿ ನೀವೆಲ್ಲ ಇಟ್ಕೊಂಡಿರೋದು ನಾವು ಇಟ್ಕೊಂಡಿರೋದ ಕೆರೆ ಚೆನ್ನಾಗಿ ನಿಮ್ಮ ಕೆರೆ ಅಲ್ಲ ನಮ್ಮ ಕೆರೆ ಅದು ನಾವು ಅದನ್ನ ನೀಟಾಗಿ ಇಟ್ಕೊಂಡಿರೋದಕ್ಕೆ ಇವತ್ತು ನಿಮ್ಮ ಕೆರೆಗಳು ಅಂತ ಯಾವ ಸರ್ ಕಾಣಿಕೆರಿಗಳು ಈ ಜನಕ್ಕೆ ಯಾರು ದುಡ್ಡು ಕೊಟ್ಟು ಕರ್ಕೊಂಬಂದವ್ರ ಕೊಟ್ಟವ್ರ ಯಾರಾದ್ರೂ ದುಡ್ಡು 50 ವರ್ಷ ಕೊಟ್ಟವ್ರ ಈ ಹೋರಾಟಕ್ಕೆ ದುಡ್ಡಾಗ್ತಾ ಇರೋರು ಅವರು ನೀವಲ್ಲ ಈ ಹೋರಾಟಕ್ಕೆ ₹100 10 ಹೂವ ಮಾಡೋರು ಏನಮ್ಮ ಹಿಂಗಿದೆ ಹಿಂಗೆ ಅಂದ್ರೆ ₹10 ಕೊಡ್ತಾರೆ ನಾವು ನೀವು ಒಂದು ಅಡಿ ಪೈಪ್ ಏನಾದ್ರು ಡೀಪ್ ನಗರಗೆರೆ ಹೋಗ್ಲಿ ಹಾಕ್ಬಿಟ್ರೆ ನಮ್ಮ ಸೌಕರ್ಯ ಮೇಲೆ ನೀವು ಹಾಕೋದು ಇಷ್ಟು ಜನ ಖಂಡಿತವಾಗ್ಲೂ ಪಾಠ ಕಳಿಸ್ತಾರೆ. ದಯವಿಟ್ಟು ಈ ಪ್ರಾಜೆಕ್ಟ್ ನಾವು ಹೇಳ್ತಾ ಇದೀವಿ ಸರ್, ನೀರು ಕೊಡ್ತೀವಿ, ನೀರು ಬೇಕಾನೆ ನಾವು ನೀರು ಕೊಡ್ತೀವಿ. ನಮ್ಮ ಬೇಡಿಕೆಗಳಿದೆ. ಫಸ್ಟ್ ನೀವು ಪೈಪ್ ಲೈನು ಹೆಚ್ಚಿನ ಪೈಪ್ ಲೈನ್ ತಗೊಂಡು ನೀವು ಬರ್ತಾ ಇದ್ದೀರಾ. ನೀವು ಕೊಡೋ ಆನ್ಸರ್ ಹೆಂಗಿರುತ್ತೆ ನಗರಿಗೆರು ಹೋಗ್ಲಿ ಜನರು ಅಂದ್ರೆ 100% ನನಗೆ ಯಾಕೆ ಬೇಕಿತ್ತಪ್ಪ 2-3 ನಂಬ್ಕೊಂಡು ಈ ಪ್ರಾಜೆಕ್ಟ್ ಯಾಕೆ ತಪ್ಪಾಯ್ತು ಅಂತ ನಿಮ್ಗೆ ಅನ್ಸೋತರ ನಗರಿಗೆರೆ ಹೋಗ್ಲಿ ರೈತರು ಮಾಡಿಲ್ಲ ಅಂದ್ರೆ ಇವತ್ತು ಹೇಳ್ತಾ ಇದೀನಿ ಸರ್, ನಿಮ್ ಚೆನ್ನಾಗಿ ನೆನಪಿರ್ಲಿ. ಮಾತು ನೀವು ಇದನ್ನೇ ಮಾಡ್ತಾ ಇದ್ದೀರಾ. ಶಾಸಕರೇ ಕೇಳಿ ಇವತ್ತಿನವರೆಗೂ ಸರ್ ನಾವೆಲ್ಲೂ ಶಾಸಕರ ಮೇಲೆ ಮಾತಾಡೇ ಇಲ್ಲ. ನಮ್ಮೇವರೆಗೂ ನಾವೆಲ್ಲೂ ಶಾಸಕರ ಮೇಲೆ ನಿಂದನೆ ಮಾಡೇ ಇಲ್ಲ. ನಾವು ಕೇಳ್ತಾ ಇರೋದು ನಮ್ ಗೋಡ್ ಕೇಳಿ ಅಂತ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಿಮ್ಗೊಂದು % ನಮ್ಮ ಮೇಲೆ ಕನಿಕರ ಇಲ್ಲ ಅಂದ್ರೆ ಯಾವ ಶಾಸಕರು ನೀವು? ಯಾರ ಶಾಸಕರು? ನಿಮ್ ಮನೆ ಶಾಸಕರಷ್ಟೇ ನಮಗೆಲ್ಲ ಓಟ್ ಕೊಟ್ಟಿದ್ದೀವಿ. ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಇವತ್ತು ಅದನ್ನು ದುರಾಡಳಿತ ಮಾಡ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ. ನಿಮಗಂತೂ ಸರ್ ನಾವು ಪದೇ ನಾವು ತಿಳಿಸ್ತಾ ಇದ್ದೀವಿ. ನಿಮಗಂತೂ ನಮ್ಮ ಜನರು ಏನ್ ಪಾಠ ಕಲಿಸ್ಬೇಕು ಅದು ಕಲ್ಸಕ್ ರೆಡಿ ಇದ್ದಾರೆ. ಒಂದು ಸಲ ಇನ್ನೊಂದ್ಸಲ ಓಟ್ ಕೇಳ್ಕೊಂಡು ಹೋಗ್ಲಿ ಒಳಗಡೆ ಬಂದ್ರೆ ಮಾತ್ಕೊಂತ ಹೇಳ್ತಾರೆ ಕಾಣದ ಕೈಗಳು ಅಂತ. ಯಾವ ಸರ್ ಕಾಣಿಕೆರಿಗಳು? ಈ ಜನಕ್ಕೆ ಯಾರು ದುಡ್ಡು ಕೊಟ್ಟು ಕರ್ಕೊಂಬಂದವ್ರ ಕೊಟ್ಟವ್ರ ಯಾರಾದ್ರೂ ದುಡ್ಡು 50 ವರ್ಷ ಕೊಟ್ಟವ್ರ ಈ ಹೋರಾಟಕ್ಕೆ ದುಡ್ಡಾಗ್ತಾ ಇರೋರು ಅವರು ನೀವಲ್ಲ. ಈ ಹೋರಾಟಕ್ಕೆ ₹100 10 ಹೂವ ಮಾಡೋರು ಏನಮ್ಮ ಹಿಂಗಿದೆ ಹಿಂಗೆ ಅಂದ್ರೆ ₹10 ಕೊಡ್ತಾರೆ. ಒಳ್ಳೇದಾಗಿ ನನ್ನ ಯೋಗ್ಯತೆ ಇದು ಅಂತ ನಿಮ್ಮ ತರ ಕೊಟ್ಟಿದ್ದೀನಿ ನಮ್ಮ ಹತ್ರ ಇಲ್ಲ ಸರ್. ಜೋರಾಗಿ ಬಿಸಿಲು ಬಂದ್ರೆ ದುಡ್ಡು ನಮ್ಗೆ ಯಾರಿಗೂ ಬರಲ್ಲ. ನೀವು ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀರು ಖಾಲಿ ಮಾಡಬೇಕು, ರೈತರನ್ನ ಖಾಲಿ ಮಾಡಿಸ್ಬೇಕು, ಜಮೀನುಗಳು ತಗೋಬೇಕು, ಸೋಲಾರ್ ಹಾಕೋಬೇಕು. ಇಷ್ಟೇ. ಇವತ್ತು ಮಲೆನಡಿ ಹತ್ರ ಇನ್ನೊಂದ್ ಹತ್ರ ಚಂದ್ರದೂರ್ ಹತ್ರ ಎಲ್ಲ ಮಾಡ್ತಾ ಇದ್ದೀರಲ್ಲ ಅದೇ ವ್ಯವಸ್ಥೆ ನಾವು ಮಾಡಬೇಕು ಅಂತ ನಿಮ್ ಮನಸ್ಸಲ್ಲಿ ಇಟ್ಕೊಂಡು ನೀವು ಇದೆಲ್ಲ ಮಾಡ್ತಾ ಇರೋದು. ದಯವಿಟ್ಟು ಶಾಸಕರೇ ಮತ್ತೆ ನಾವು ತಿಳಿಸ್ತಾ ಇದೀವಿ. ನೀವು ಮಾಡ್ತಾ ಇರೋದು ತಪ್ಪು, 100% ತಪ್ಪು. ನಮ್ಮ ಹೊಟ್ಟೆ ಹೊಡಿಯಕ್ ಬಂದ್ರೆ ನಾವಂತೂ ಸುಮ್ಮನಿರೋದಿಲ್ಲ. ರೈತರನ್ನ ಎದುರಾಕೊಂಡಿರೋರು ಏನಾಗಿದ್ದಾರೆ ಅಂತ ಇಡೀ ಪ್ರಪಂಚದಾದ್ಯಂತ ಗೊತ್ತಾಗಿದೆ. ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಎಷ್ಟೋ ಸರ್ಕಾರ ಬೀಳ್ಸಿದೀವಿ, ಎಷ್ಟೋ ಸರ್ಕಾರ ಕಟ್ಟಿದೀವಿ. ಒಬ್ಬ ಶಾಸಕರು ಬೀಳ್ಸಿ ನಮ್ಮ ಶಾಸಕರು ಕಟ್ಟೋದು ದೊಡ್ಡ ವಿಚಾರನೇ ಅಲ್ಲ. ಇದು ನಿಮಗೂ ನಮಗೂ ಚಾಲೆಂಜ್ ಅಂತಾನೆ ತಗೊಂಡ್ಬಿಡಿ. ಒಬ್ಬ ಶಾಸಕರು ಬೀಳ್ಸೋದು ತಪ್ಪಲ್ಲ, ಕಟ್ಟೋದು ತಪ್ಪಲ್ಲ. ನಾವು ಬರೆಯೋ ಇದು ಸರ್ ನಮಗೋಸ್ಕರ ರಾಜ್ಯಾಂಗ ಇರೋದು. ನಿಮ್ಮಂತ ದುರಾಡಳಿತ ಮಾಡೋರ್ಗಲ್ಲ. ನಾವು ಮಾಡಿರೋ ಸರ್ಕಾರ, ನಾವು ಕಟ್ಟಿರೋ ಸರ್ಕಾರ, ನಾವು ಮಾಡಿರೋ ಶಾಸಕರು ಜಾಸ್ತಿ ದಿನ ಮೇಲಿದ್ರೆ ನೀವು ನಿಮ್ಮ ಪಾಠ ಅಂತ ಗ್ಯಾರಂಟಿ ಕಲಿಸ್ತೀವಿ. ವಾಡದಲ್ಲಿ ನೀರು ವಿಚಾರ ನೀವು ಮಾಡ್ತಾ ಇರೋ ರಾಜಕೀಯ ಇದೆಯಲ್ಲ ತುಂಬಾ ಅದ್ಭುತವಾಗಿದೆ ಸರ್, ತುಂಬಾ ಅದ್ಭುತವಾಗಿದೆ. ನೀವು ಮಾಡ್ತಾ ಇರೋ ರಾಜಕೀಯ. ನಮಗೂ ಟೌನ್ ಅವ್ರು ತಂದಿರ್ತಾ ಇದ್ರು. ಆಗ್ಲೇ ನಮ್ಮ ಮಾಳಪ್ಪನವ್ರು ಮಾತು ಹೇಳಿದ್ರು, ಏನ್ ಡಿಲಿಮಿಟೇಷನ್ ಆದ್ರೆ ನಗರ ಗುಡುಗಂಡಿಗೆ ಹೋಗುತ್ತೆ ಅಂತನಾ? ಗುಡುಗಂಡೆಗೆ ಹೋಗೋದು ಪಕ್ಕದಲ್ಲಿರೋ ದೀಪಾವಳಿ ಅವರು ನಮ್ಮ ಅಣ್ಣ ತಮ್ಮಂದ್ರೆ, ಪಕ್ಕದಲ್ಲಿರೋ ಉದ್ಮೂರ್ ಅವರು ನಮ್ಮ ಅಣ್ಣ ತಮ್ಮಂದ್ರೆ, ಕಸಬಾ ಅವರು ನಮ್ಮ ಅಣ್ಣ ತಮ್ಮಂದ್ರೆ, ಅವರೇ ನಿಮಗೆ ಪಾಠ ಕಲಿಸ್ತಾರೆ. ಅಂತ ಪರಿಸ್ಥಿತಿ ಬಂದಿದ್ದೀನ ದೀಪಾವಳಿ ಅವರು, ಕಸಬಾ ಅವರು, ತೊಂಡೆಬಾವಿ ಅವರು ನಿಮ್ಗೆ ಪಾಠ ಕಲಿಸ್ತಾರೆ. ಎಲ್ಲ ಕಡೆ ನಿಮ್ಮವ್ರು ಏನಿಲ್ಲ, ನಮ್ಮ ರೈತರೇ ಇರೋದು ಸುತ್ತಮುತ್ತ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಲ್ಲ. ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲೂ ಬಿಸ್ನೆಸ್ ಮ್ಯಾನ್ಗಳು ಜಾಸ್ತಿ ಇಲ್ಲ.
ಏನು ಬೆಳವಣಿಗೆ ಅಂತ ಇಸ್ಕೊಂಡು ಒಂದು ಅಷ್ಟು ಜನ ಇರ್ಬೋದು. ಎಲ್ಲ ಕಡೆ ಇರೋದು ರೈತರು ನಿಮ್ಗೆ ಖಂಡಿತವಾಗ್ಲೂ ಪಾಠ ಕಲಿಸ್ತಾರೆ. ದಯವಿಟ್ಟು ಈ ಪ್ರಾಜೆಕ್ಟ್ ನಾವು ಹೇಳ್ತಾ ಇದೀವಿ ಸರ್, ನೀರು ಕೊಡ್ತೀವಿ. ರೈತರಿಗೆ ನೀರು ಬೇಕಾನೆ ನಾವು ನೀರು ಕೊಡ್ತೀವಿ. ನಮ್ಮ ಬೇಡಿಕೆಗಳಿದೆ. ಫಸ್ಟ್ ನೀವು ಪೈಪ್ ಲೈನು ಹೆಚ್ಚಿನ ಪೈಪ್ ಲೈನ್ ತಗೊಂಡು ಹೆಚ್ಚಿನ ಪ್ರಾಜೆಕ್ಟ್ ನಮ್ಮ ಕೆರೆಯನ್ನು ಸೇರಿಸ್ರಿ. ಫಸ್ಟ್ ಸೇರ್ಸೋಕ್ ಮುಂಚೆ ಇಷ್ಟ ಹತ್ರ ಯಾಕೆ ನಿಮ್ಗೆ ಫಸ್ಟ್ ಹೆಚ್ಚಿನ ಪ್ರಾಜೆಕ್ಟ್ ನಮ್ಮ ಕೆರೆ ಸೇರಿಸಿ ಆಮೇಲೆ ನೀವು ನೀರು ಕೇಳಿದ್ರೆ ನಮಗೂ ಸಂತೋಷ. ಹೂನಪ್ಪ ನೀರು ಕೇಳ್ತವ್ರೆ ಅಂತ ಮಾಡಿದ್ರೆ ನಮ್ಗೆ ನೀರು ತಂದ್ಕೊಟ್ಟವ್ರೆ, ನಾವು ನೀರು ಕೊಡೋ ಅನ್ನೋದಿರುತ್ತೆ. ಏಕಾಏಕಿ ನೀವೇನು ಪ್ರಾಜೆಕ್ಟ್ಗೆ ಇನ್ನ ಪ್ರಸ್ತಾಪ ಆಗಿದೆ ಅಷ್ಟೇ. ವಿಧಾನಸಭೆ ಪ್ರಸ್ತಾಪ ಆಗಿದೆ. ಆ ಕೆರೆ ಸೇರಿಸ್ಬೇಕು ಪ್ರಸ್ತಾಪ ಆಗಿರೋದು ಅಷ್ಟೇ. ಪ್ರಸ್ತಾಪ ಮಾಡೋ ಜೊತೆಗೆ ಏಕಾಏಕಿ 68 ಕೋಟಿ ತಗೊಂಡು ಪೈಪ್ ಲೈನ್ ಹಾಕಿದ್ರೆ ಬಿಡಕ್ ನಾವ್ ಯಾರು ಸುಮ್ಮನೆ ಕೊಡೋಲ್ಲ ಸರ್. ಇವತ್ತು ಹೇಳ್ತಾ ಇದೀವಿ, ನಮ್ಮ ಹೋಬಳಿಯಲ್ಲಿ 1 ಅಡಿ ಪೈಪ್ ನೀವು ಹಾಕಿದ್ರೆ ನಮ್ಮ ಎಡೆಗಳ ಮೇಲೆ ಹಾಕ್ತಾ ಇದೀವಿ. ಎಲ್ಲ ರೈತರ ಪರವಾಗಿ ಹೇಳ್ತಾ ಇದೀವಿ ನಾವು. ನೀವು 1 ಅಡಿ ಪೈಪ್ ಏನಾದ್ರು ಡೀಪ್ ನಗರಗೆರೆ ಹೋಬಳಿಯಲ್ಲಿ ಹಾಕ್ಬಿಟ್ರೆ ನಮ್ಮ ಸೌಗರ ಮೇಲೆ ನೀವು ಹಾಕೋದು. ಇಷ್ಟು ಜನ ರೈತರ ಸೌಗರ ಮೇಲೆ ನೀವು ಪೈಪ್ ಹಾಕೋದಿಲ್ಲ ಅಂದ್ರೆ ನಿಮ್ಮನ್ನು ನಾವೇನ್ ಮಾಡ್ತೀವಿ ಅಂತ ಯೋಚನೆ ಮಾಡಿ ಹೇಳಿದ್ರೆ ಯಾರೋ 2-3 ಮಾತು ಕೇಳಿಸ್ಕೊತಾ ಇದ್ದೀರಾ. ಜನರು ಓಟ್ ಕೊಟ್ಟವ್ರೆ. ರೈತರಿಗೆ ನಿಮ್ಮ ಕೈಯಾದ ಸಹಾಯ ನೀವು ರೈತರಿಗೆ ಮಾಡ್ಬೇಕು ಬಿಟ್ರೆ ಯಾರೋ ಬಿಸ್ನೆಸ್ ಮ್ಯಾನ್ಗಳಿಗೆ ಕಾಂಟ್ರಾಕ್ಟರ್ಗಳು ಮಾಡೋದಲ್ಲ ಸರ್. ಮಾಡಿ ಅಭಿವೃದ್ಧಿ ಮಾಡೋದು ಖಂಡಿತ ಬೇಕು. ಒಂದು ತಾಲೂಕಿನಲ್ಲಿ ಎಲ್ಲಾ ತರ ಅಭಿವೃದ್ಧಿ ಆಗಬೇಕು. ಬಟ್ ಈ ತರ ಅಭಿವೃದ್ಧಿ ಯಾರು ಕೇಳೋದು. ನಮ್ಮೊಂದು ವ್ಯವಸ್ಥೆ ಮಾಡಿಕೊಟ್ಟು ಹೇಳ್ತಾನೆ ಇದೀವಿ ಸರ್. ಪಕ್ಕದಲ್ಲೇ ಇರೋ 2 ಕಿಲೋಮೀಟರ್ ಕಲ್ಲುಡಿ ಕೆರೆ, ಮರಳೂರು ಕೆರೆ ಬಿಟ್ಬಿಟ್ಟು 23 ಕಿಲೋಮೀಟರ್ ದೂರದಿಂದ ಯಾಕೆ ಸರ್ ಅಷ್ಟು ಇಂಟ್ರೆಸ್ಟ್ ಆ ಕೆರೆ ಮೇಲೆ? ಚೆನ್ನಾಗಿ ಕಾಣಿಸುತ್ತೆ ಅಂತನಾ? ಚೆನ್ನಾಗಿ ನೀವೆಲ್ಲ ಇಟ್ಕೊಂಡಿರೋದು, ನಾವು ಇಟ್ಕೊಂಡಿರೋದ ಕೆರೆ ಚೆನ್ನಾಗಿ. ನಿಮ್ಮ ಕೆರೆ ಅಲ್ಲ, ನಮ್ಮ ಕೆರೆ ಅದು. ನಾವು ಅದನ್ನ ನೀಟಾಗಿ ಇಟ್ಕೊಂಡಿರೋದಕ್ಕೆ ಇವತ್ತು ನಿಮ್ಗೆ ಅದ್ರ ಮೇಲೆ ಕಂಡು ಬಿತ್ತು. ನಮ್ಮ ಹರ್ಷವರ್ಧನ್ ಅವರು ಮತ್ತೆ ಅಣ್ಣಾರಾಯಣ ರೆಡ್ಡಿ ಅವರು ಮಾತಾಡ್ತಾರೆ ಹೇಳ್ತಾ ಇದ್ರು. ನೀರಿಲ್ತಿದೆ. ಒಂದು ನಿನ್ನೆ DC ಸಾಹೇಬ್ರ ಜೊತೆ ಕುತ್ಕೊಂಡಾಗ ಇದೇ ಪ್ರಸ್ತಾಪ ಮಾಡಿದ್ವಿ. ಆ ಕೆರೆಯಲ್ಲಿ ನೀರಿಲ್ತಿಲ್ಲ. ಇವ್ರು ನಮ್ಮ ಕಡೆ ನಮ್ಮ ಹೋಗಿ ಕಡೆ ತಿರುಗಿ ನೋಡ್ತಾ ಇರ್ಲಿಲ್ಲ. ಆ ಕೆರೆಯಲ್ಲಿರೋದೇ ಇವತ್ತು ನಮ್ ಶಾಪ ಆಯ್ತು. ಆ ಕೆರೆಯಲ್ಲಿ ನೀರು ಇಟ್ಕೊಂಡಿದೀವಲ್ಲ ಅದೇ ನಮ್ ಶಾಪ ಆಯ್ತು ಇವತ್ತು. ನಾವೇನ್ ಅನ್ಕೊಂಡ್ವಿ, ನೀರು ಕಿಡಿದಿರ ಇಟ್ಕೊಂಡ್ರೆ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ, 1000 ನೀರು ಬರ್ತಾ ಇದೆಯಪ್ಪ, ಹೆಂಗೋ ಒಂದು ಜೀವನ ಮಾಡಬಹುದು. ಫ್ಯಾಕ್ಟ್ರಿಗೆ ಸಿಮೆಂಟ್ ಕೆಲಸಕ್ಕೆ ಹೋಗೋದು ಒಂದು ಜೀವನ ಮಾಡೋಣ ಅಂತ ನಾವು ಅನ್ಕೊಂತ ಇದೀವಿ. ನೀವು ಮಾಡ್ತಾ ಇರೋದು ಏನಂದ್ರೆ ನನ್ನ ಮಕ್ಕಳನ್ನ ಇಲ್ಲಿಂದ ಖಾಲಿ ಮಾಡಿಸ್ಬಿಟ್ಟು ಅಲ್ಲೇನೋ ಒಂದು ಸೋಲಾರ್ ವ್ಯವಸ್ಥೆ ಮಾಡಿಕೊಂಡು ಫ್ಯಾಕ್ಟ್ರಿಗಳಿಗೆ ಒಂದು ವರ್ಷದ ಹೆಣ್ಮಗು ಇದೆ ಸರ್ ನನಗೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನೀವು ಮಾಡೋ ಕೆಲಸಕ್ಕೆ ಹೆಣ್ಮಗನ ಯಾವ್ದೋ ಫ್ಯಾಕ್ಟ್ರಿ ಕಳ್ಸ್ಬೇಕಾಗ್ತದೆ. ನನ್ನ ಜಮೀನಿಗೆ ಮಾಡ್ಕೊಂಡು ನೀರಿಲ್ಲ. 7,000 ಅಡಿಗೆ ಹೋದ್ರೆ 2.5 ಲಕ್ಷ 3 ಲಕ್ಷ ಆಗುತ್ತೆ ಒಂದು ಬರಲಕ್ಕೆ. ಇವತ್ತಿನ ಪರಿಸ್ಥಿತಿಯಲ್ಲಿ 2.5 ಲಕ್ಷ 3 ಲಕ್ಷ ಯಾರೈತೆ ನಿಮ್ಮ ದೇಶನ 2.5 ಲಕ್ಷ 3 ಲಕ್ಷ ಇದೆಯಾ? ಯಾರೈತೆ ಇವತ್ತು ಇದೆಯಾ? ದುಡ್ಡಿ ನೀವು ಸಾಕಾರರು, ನೀವು ಧನಿರು. ಏನು ನಮ್ಮ ಇಂಡಿಯಾದಲ್ಲಿ ಸೆಕೆಂಡ್ ರಿಚೆಸ್ಟ್ ಪೊಲಿಟಿಷಿಯನ್ ನೀವು. ಅದಕ್ಕೆ ನೀವು ಈ ಕೆಲಸ ನಮಗ್ ಕೊಡ್ತಾ ಇದ್ರೆ ನಿಮ್ಮಂತ ದುಡ್ಡಂಗೆ ನಮ್ಮ ಹತ್ರ ಇಲ್ಲ ಸರ್. ನಾವೇನೋ 5,000 10,000 ದುಡ್ಕೊಂಡು ತಿನ್ನೋರು. ನಮ್ಮ ಬೆಳೆ ಅದು ಏನೋ ಆ ಬೆಳೆ ರೇಟ್ಗಳು ಇಲ್ಲ. ಟೊಮಾಟೊ ಬೆಳೆದ್ರೆ ₹1 2 ರೂಪಾಯಿ ಇರುತ್ತೆ. ಬದನೆಕಾಯಿ ಬೆಳೆದ್ರೆ ಕೇಳೋರು ಇರೋಲ್ಲ. ಇವತ್ತು ಈ ಪರಿಸ್ಥಿತಿಯಲ್ಲಿ ಆ ನೀರನ್ನು ಕಿತ್ಕೊಂಡು ಹೋಗ್ಬಿಟ್ಟು 2,000 ಅಡಿಗೆ ಹೋಗಿ ಲಕ್ಷ ಸಾಲ ಮಾಡಿ ಬೋರ್ ಹಾಕಿ ಬೋರ್ವೆಲ್ ನೀರು ಬಂದಿರೋ ಅಂದ್ರೆ ಸತ್ತೋಗ್ತವ್ರೆ ಅಂದ್ರೆ ಸತ್ತೋಗ್ಲಿ ಬಿಟ್ರಿ ರೈತರು. ಯಾಕೆ ಇಲ್ಲ? ನಿಮ್ಮಂತವ್ರಿಂದ ಸಾಯ್ತಾ ಇರೋದು ರೈತರು. ನಿಮ್ಮಂತವ್ರು ವ್ಯವಸಾಯ ಮಾಡಕ್ ಇವತ್ತು ಯಾಕೆ ಎದುರ್ಕೊಂತ ಇದೀವಿ ರೈತರು ಅಂದ್ರೆ ಅದಕ್ಕೆ ಕಾರಣ ನಿಮ್ಮಂತ ಶಾಸಕರು. ಹೌದಾ ಇಲ್ಲ? ಶಾಸಕರಿಂದ ಇವತ್ತು ನಮ್ಮಂತ ರೈತರು ಸಾಯ್ತಾ ಇರೋದು. ಸಾಲ ಮಾಡಬೇಕು, ಸಾಲ ಕಟ್ಟಕ್ಕೆ ಯಾರ್ದಲ್ಲ ಮುಂಕಾರ ಅಂತ ఆ ఫోటో కానీ అట్లా ನಮ್ಮ ನೀರು ನಮ್ಮ ನೀರು ಧಿಕ್ಕಾರ 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 స్టేట్మెంట్ తీసుకోమని మీరు చెప్పారు ఇద్దరు సీట్లు ఇచ్చాకొచ్చి అంతా మాట్లాడుతుంది పెట్టండి
నీళ్లుంటే మా భోజనం మేము సంపాదించుకుంటాము.